ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಸ್ತಿಕ ಗೌಡ ವ್ಲಾಗ್ಸ್. ಒಂದೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಕ್ಕಿದ್ದೀನಿ. ಅದೇನೆಂದರೆ ಮೇಕೆ ತಲೆಕಾಲು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ಬೋನ್ಸ್ ಪ್ರಾಬ್ಲಮ್ ಇದೆ ಮತ್ತು ಬಾಣಂತಿಯರಿಗೆ ಕೊಡಬೇಕಾದ ಡಿಶ್. ಚಳಿಗಾಲದಲ್ಲಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಮಿಕ್ಸಿಗೆ ಜಾರ್ಗೆ 2 ಈರುಳ್ಳಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು 1 ರಿಂದ 2 ಸ್ಪೂನ್ ಅರಿಶಿನ ಹಾಕ್ಕೊಂಡು 5 ರಿಂದ 6 ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಆಮೇಲೆ 1 ಹಿಡಿಯಷ್ಟು ಸಾಂಬಾರು ಸೊಪ್ಪನ್ನ ತೊಗೊಂಡು ತೊಳೆದು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ 1 ಹಿಡಿಯಷ್ಟು ಪುದೀನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ರುಬ್ಬಿ ಎತ್ತಿಟ್ಕೊಳ್ಳೋಣ. ಇದೆಲ್ಲ ಆಗ್ತಾ ಇದ್ದಂಗೆ ಅದೇ ಮಿಕ್ಸಿಗೆ ನಾನಿಲ್ಲಿ ಸಣ್ಣದಾಗೆ 2 ಹಿಡಿಯಷ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಹಿಡಿಯಷ್ಟು ಕಾಯಿತುರಿನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ 2 ಸ್ಪೂನಷ್ಟು ಕಡಲೆನ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ 2 ಪೀಸು. ಅದಾದಮೇಲೆ 2 ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಲವಂಗನ ಸಹ ಆ್ಯಡ್ ಮಾಡಿ ಮೊಗ್ಗನ್ನು ಹಾಕ್ಕೊಂಡು ಜೀರಿಗೆನ ಹಾಕ್ಕೊಂಡು 2 ರಿಂದ 3 ಗೋಡಂಬಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ. ನಾವು ಆಗಲೇ ಏನು ರುಬ್ಬಿದ್ದಂಥ ಈರುಳ್ಳಿ ಮಸಾಲ ಮತ್ತು ಈಗ ರುಬ್ಬಿರೋಂತಹ ಕಾಯಿ ಮಸಾಲ ಎಲ್ಲನೂ ಒಂದು ಸೈಡಿಗೆ ಎತ್ತಿಟ್ಕೊಬಿಡೋಣ. ಒಗ್ಗರಣೆಗೆ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಎಣ್ಣೆನ ಹಾಕ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಧ ಅಥವಾ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ನಾನಿಲ್ಲಿ 1 ಹಿಡಿಯಷ್ಟು ಮೆಂತ್ಯನ ಹಾಕ್ಕೋತಾ ಇದ್ದೀನಿ. ಮೆಂತ್ಯನ ಚೆನ್ನಾಗಿ ಫ್ರೈ ಮಾಡಬೇಕು. ಮಾಡಲಿಲ್ಲ ಅಂದರೆ ಅದು ಕೈ ಬರೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಗ್ಗರಣೆಗಂತಲೇ ಅರ್ಧ ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಾವು ಆಗಲೇ ಏನು ತೊಳೆದಿಟ್ಕೊಂಡಿರೋಂಥ ತಲೆಕಾಲು ಮಟನ್ ಇತ್ತು ಅದನ್ನು ಸಹ ಈ ರೀತಿ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೆ. ಒಗ್ಗರಣೆಗೆ ಹಾಕ್ಕೊಂಡು ಅದರಲ್ಲಿ ಏನಿದೆ ನೀರೆಲ್ಲ ಸುಂಡೋವರೆಗೂ ಆ ಮಟನ್ನಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಟನ್ದೆಲ್ಲ ಹಸಿ ಸ್ಮೆಲ್ ಹೋಗ್ತಾ ಇದ್ದಂಗೆ ಸಾಲ್ಟ್ನ ಆ್ಯಡ್ ಮಾಡೋಣ. ಅದಾದಮೇಲೆ ಆಗಲೇ ಏನು ಈರುಳ್ಳಿ ಖಾರ ಇತ್ತು ಅದನ್ನು ಸಹ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಹಾಕೋತಾ ಇದ್ದಂಗೆ ಇನ್ನೊಂದು ಸರಿ ಮಟನಿಗೆ ಆ ಮಸಾಲೆ ಎಲ್ಲ ಒಂದೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಆಗ್ತಾ ಇದ್ದಂಗೆ ಇದ್ರ ಮೇಲೆ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಆಗೋಕೆ ಬಿಟ್ಬಿಡಿ. 3 ವಿಷಲ್ನ ಓಡಿಸಿ, ಯಾಕೆಂದರೆ ಇದು ಎಳೆ ಮಟನ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ ಈ ರೀತಿ ಬೆಂದಿದೆ ನೀಟಾಗೆ. ಇದೆಲ್ಲ ಆದಮೇಲೆ ನಾನು 2 ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ 2 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಇನ್ನೂ 2 ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಎಷ್ಟು ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ಬಿಸಿನೀರನ್ನ ಕುದಿಯೋಕೆ ಇಟ್ಕೊಂಡು ಆ ಬಿಸಿನೀರನ್ನ ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಪುದೀನನ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಆಗಲೇ ಏನು ರುಬ್ಬಿದಂತಹ ಕಾಯಿ ಮಸಾಲ ಇತ್ತು ಆ ಕಾಯಿ ಮಸಾಲೆನೂ ಇದಕ್ಕೆ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕಿನ್ನ ಮಸಾಲೆದಲ್ಲಿ ಉಳಿದ ನೀರನ್ನು ಸಹ ಹಾಕ್ಕೊಂಡು ಇದರದಲ್ಲಿ ಒಂದು ಕುದಿನ ಚೆನ್ನಾಗಿ ಕುದಿಸ್ಕೊಬಿಡೋಣ. ನೋಡಿ ಈ ರೀತಿ ಕುದೀತಾ ಇದೆ. ಆಮೇಲೆ ಮಟನ್ ಎಲ್ಲ ಆಗಲೂ ಬೆಂದಿರುತ್ತೆ ಮತ್ತು ಈಗಲೂ ಅಷ್ಟೇ ಕುದಿವಾಗಲೇ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಈಗಿಂದ ಒಂದೊಳ್ಳೆ ಸ್ಮೆಲ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸಾಂಬಾರನ್ನ ನೀಟಾಗಿ ಕುದಿಸ್ಕೊಂಡು ಲಾಸ್ಟಿಗೆ ಕಸೂರಿ ಮೆಥಿನ ಹಾಕ್ಕೊಂಡು ಫೈನಲ್ ಟಚ್ನ ಕೊಡೋಣ. 1 ನಿಮಿಷ ಫೈನಲ್ ಟಚ್ಚು ಕಸೂರಿ ಮೆಥಿ ಹಾಕಿದೆ ಅಂತ ಎಲ್ಲ ಮುಗ್ದಿದೆ ಅಂದ್ಕೊಂಬಿಡಿ. ಸಾಂಬಾರು ಇನ್ನೂ ಇದೆ. ಅದೇನೆಂದರೆ ನನ್ನ ಲಾಸ್ಟ್ ಟ್ವಿಸ್ಟ್ ಮೆದುಳು. ಅದನ್ನು ಹಾಕ್ಕೊಳ್ಳಿಲ್ಲ ಅಂದರೆ ತಲೆಕಾಲು ಸಾಂಬಾರು ಕಂಪ್ಲೀಟ್ ಆಗುತ್ತಾ ಇಲ್ಲ. ತಲೆಕಾಲು ಸಾಂಬಾರಿಗೆ ಮೆದುಳನ್ನು ಮೊದಲೇ ಹಾಕಿದರೆ ಕಲಸೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈಗ ಹಾಕಿದೆ. ಅದ್ರ ಮೇಲೆ ಒಂದು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಯೋಕೆ ಬಿಟ್ಬಿಡಿ. ಆಮೇಲೆ ರೆಡಿ ಆಗುತ್ತೆ ನೋಡಿ ತಲೆಕಾಲು ಮಟನ್ ಸಾಂಬಾರು. ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ, ಆಮೇಲೆ ಮಟನ್ ಗ್ರೇವಿ ಜೊತೆ ಸೂಪರ್ ಕಾಂಬಿನೇಷನ್. ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ.